ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವಿವತ್ತು ಈ ವಿಡಿಯೋದಲ್ಲಿ ಟೆಕ್ ಇನ್ ಕನ್ನಡದಲ್ಲಿ ಒಂದು ವಿಡಿಯೋ ಶೂಟ್ ಆದಮೇಲೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಡಿವೈಸ್ಗಳನ್ನ ನಾವು ಯೂಸ್ ಮಾಡ್ತೀವಿ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾವು ಟೆಕ್ ಇನ್ ಕನ್ನಡದಲ್ಲಿ ಒಂದು ವಿಡಿಯೋ ಶೂಟ್ ಆದಮೇಲೆ ಈ ಎಡಿಟಿಂಗ್ ಪಿ ಸಿ ಏನಿದೆ ಇದಕ್ಕೆ ನಾವು ಕಾಪಿ ಮಾಡಲ್ಲ, ಆಯಿತಾ. ನಮ್ಮದೊಂದು ಸಣ್ಣ ಸರ್ವರ್ ಇದೆ, ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದೊಂದು ನ್ಯಾಸ್ ಸರ್ವರ್, ಆಯಿತಾ. ಸಿನಾಲಜಿ ಅವ್ರದ್ದು DS923+ ಅಂತ. ಈ ಒಂದು ಸರ್ವರ್ನ ಕಾಸ್ಟು ಸುಮಾರು 60,000 ರೂಪಾಯಿ ಆಗುತ್ತೆ, ಆಯಿತಾ. 60,000 ರೂಪಾಯಿಗೆ ಇದರೊಳಗಡೆ ನಿಮಗೆ ಯಾವುದೇ ಹಾರ್ಡ್ ಡ್ರೈವ್ಗಳು ಇರಲ್ಲ. ಬರೀ ಈ ಒಂದು ಡಿವೈಸ್ಗೆ 60,000 ರೂಪಾಯಿ ಆಗುತ್ತೆ. ಇದ್ರ ಒಳಗಡೆ ನಾವು ಸಪ್ರೇಟಾಗಿ ಹಾರ್ಡ್ ಡಿಸ್ಕನ್ನು ಪರ್ಚೇಸ್ ಮಾಡಿ ಹಾಕಬೇಕಾಗತ್ತೆ. ಹಾರ್ಡ್ ಡಿಸ್ಕನ್ನು ಹಾಕೋದಕ್ಕೆ ಇದರೊಳಗಡೆ ಜಾಗ ಇರುತ್ತೆ ನಮಗೆ. ನಾನು 2 ಹಾರ್ಡ್ ಡಿಸ್ಕ್ ಹಾಕಿದ್ದೀನಿ. 20 TBದು 2 ಹಾರ್ಡ್ ಡಿಸ್ಕನ್ನು ಇದರೊಳಗಡೆ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ. ಸೊ ಇದು 20 TB ಹಾರ್ಡ್ ಡಿಸ್ಕು. ಒಂದು 20 TB ಹಾರ್ಡ್ ಡಿಸ್ಕಿಗೆ 40,000 ರಿಂದ 50,000 ರೂಪಾಯಿ ಆಗುತ್ತೆ. 40,000 ರಿಂದ 50,000 ರೂಪಾಯಿ. ನಾನು 2 ಹಾಕಿದ್ದೀನಿ. ಇದರೊಳಗಡೆ ಒಂದಿದೆ, ಇದೊಂದು ಇನ್ನೆರಡು ಖಾಲಿ ಇದೆ. ಫ್ಯೂಚರ್ನಲ್ಲಿ ಇನ್ನೂ ಸ್ಟೋರೇಜ್ ನನಗೆ ಅವಶ್ಯಕತೆ ಇದೆ ಅಂತ ಅಂದರೆ ನಾನು ಎಕ್ಸ್ಟ್ರಾ ಹಾಕೋಬೋದು, ಆಯಿತಾ. ಸೊ ಒಳಗೆ ಹಾಕ್ಬಿಡೋಣ ಇದನ್ನ. ಇದರ ಜೊತೆಗೆ ಕ್ಯಾಶಿಂಗ್ಗೆ ಅಂದ್ಬಿಟ್ಟು 2 M.2 ಪೋರ್ಟನ್ನು ಸಹ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ನಾನು ಇದಕ್ಕೆ 2 TBದು NVMe M.2 SSD ಅನ್ನು ಹಾಕಿದ್ದೀನಿ. ಕೆಳಗಡೆ ಇನ್ನೊಂದು ಪೋರ್ಟ್ ಇದೆ. ನೀವು ಬೇಕು ಅಂದರೆ 2 M.2 SSD ಅನ್ನು ಹಾಕೋಬೋದು. ಇದು ಕ್ಯಾಶಿಂಗ್ ಯೂಸ್ ಮಾಡುತ್ತೆ, ಆಯಿತಾ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಕೆಲವೊಂದು ಸೆಟ್ಟಿಂಗ್ಗಳನ್ನು ಚೇಂಜ್ ಮಾಡಿ, ಕೆಲವೊಂದು ಕೋಡ್ಗಳನ್ನು ಚೇಂಜ್ ಮಾಡಿಬಿಟ್ಟು ಈ ಒಂದು M.2 SSDನೂ ಕೂಡ ಸ್ಟೋರೇಜ್ ರೀತಿ ಕೆಲಸ ಮಾಡೋ ರೀತಿ ಮಾಡಿದ್ದೀನಿ. ಏನಪ್ಪ ಅಂದರೆ ಈ ಹಾರ್ಡ್ ಡ್ರೈವಿನ ಸ್ಪೀಡ್ ಅಷ್ಟಾಗಿರಲ್ಲ, ಬಟ್ ಈ SSD ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಈ ಕಾರಣದಿಂದ ಇದನ್ನು ಕೂಡ ಸ್ಟೋರೇಜ್ ರೀತಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕ್ಯಾಶಿಂಗ್ ರೀತಿಯಲ್ಲೇ ಯೂಸ್ ಆಗೋ ರೀತಿ ಬೇಕಾದರೂ ಮಾಡ್ಬೋದು. ಸೊ ಈ ಒಂದು ಏನು ನ್ಯಾಸ್ ಸರ್ವರ್ ಇದೆ, ಇದರಲ್ಲಿ ನಮಗೆ 2 ಲ್ಯಾನ್ ಪೋರ್ಟ್ಗಳು ಸಿಗ್ತಾ ಇದೆ. ಈ 2 ಕೂಡ 1 ಗಿಗಾಬಿಟ್ಟಿಂದು ಲ್ಯಾನ್ ಪೋರ್ಟ್. ನೋಡಿ ಎಷ್ಟು ಧೂಳಾಗಿದೆ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ, LAN 1 LAN 2 ಅಂತ. ನಮಗೆ ಇದರೊಳಗಡೆ ಇನ್ನೊಂದು ಏನು ನೆಟ್ವರ್ಕ್ ಕಾರ್ಡನ್ನು ಹಾಕುವಂಥ ಒಂದು ಆಪ್ಷನ್ ಇದೆ, ಆಯಿತಾ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ತರಿಸಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು 10 ಗಿಗಾಬಿಟ್ ನೆಟ್ವರ್ಕ್ ಕಾರ್ಡು, ಪ್ರೊಪ್ರೈಟ್ರಿ, ಆಯಿತಾ. ಈ ಏನು ಸಿನಾಲಜಿ ಬ್ರ್ಯಾಂಡಿಂದಿದು ಅವ್ರ ಹತ್ರನೇ ಈ ಒಂದು ನೆಟ್ವರ್ಕ್ ಕಾರ್ಡನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ನಮಗೆ ಹೈಯರ್ ಸ್ಪೀಡ್ ಬೇಕು ಅಂತ ಅಂದರೆ, ಆಯಿತಾ, ಹೈಯರ್ ಸ್ಪೀಡ್ ಬೇಕು ಅಂತ ಅಂದರೆ ನಾವು ಇದಕ್ಕೆ ಅಪ್ಗ್ರೇಡ್ ಮಾಡಲೇಬೇಕು. ಇದೇನಿದೆ ಬರೀ 1 ಗಿಗಾಬಿಟ್ ನೆಟ್ವರ್ಕ್, ಆಯಿತಾ. ನಾನು ನಿಮಗೆ ಈ ಎರಡನ್ನೂ ಕೂಡ ಕಂಪೇರ್ ಮಾಡಿ ತೋರಿಸ್ತೀನಿ. ಈ ಲ್ಯಾನ್ ಯೂಸ್ ಮಾಡ್ಕೊಂಡು ನಾವು ಒಂದು ಫೈಲ್ನ ಕಾಪಿ ಮಾಡಿದ್ರೆ ಎಷ್ಟು ಫಾಸ್ಟಾಗಿ ನಮಗೆ ಕಾಪಿ ಆಗುತ್ತೆ, ಮತ್ತು ಈ 10 ಗಿಗಾಬಿಟ್ ಲ್ಯಾನನ್ನು ಯೂಸ್ ಮಾಡಿಕೊಂಡು ನಾವು ಕಾಪಿ ಮಾಡಿದ್ರೆ ಎಷ್ಟು ಫಾಸ್ಟಾಗಿ ಆಗುತ್ತೆ, ಎರಡನ್ನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಡೈರೆಕ್ಟಾಗಿ ಈ 10 ಗಿಗಾಬಿಟ್ಟಿಂದು ಏನು ಕಾರ್ಡ್ ಇದೆ, ನೆಟ್ವರ್ಕ್ ಕಾರ್ಡು, ಇದನ್ನು ಇಲ್ಲಿಗೆ ಇನ್ಸ್ಟಾಲ್ ಮಾಡೋಣ. ಸೊ ಸ್ಕ್ರೂವಿಂದ ಬಿಚ್ಚಬೇಕಾಗುತ್ತೆ ಇದನ್ನು. ಸೊ ಈ ಒಂದು ನೆಟ್ವರ್ಕ್ ಕಾರ್ಡಿಗೆ ಎಷ್ಟು ರೂಪಾಯಿ ಅಂತ ನೀವು ಕೇಳಿದ್ರೆ 17,000 ರೂಪಾಯಿ. ಆಶ್ಚರ್ಯ ಆಗ್ಬೋದು ನಿಮಗೆ, ಇಷ್ಟು ಸಣ್ಣ ಒಂದು ನೆಟ್ವರ್ಕ್ ಕಾರ್ಡಿಗೆ 17,000 ರೂಪಾಯಿ. 100% ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಷ್ಟೊಂದು ಬಿದ್ದಿರಲ್ಲ. ಒಂದು 2-3 ಸಾವಿರ ಬಿದ್ದಿದ್ರೆ ತುಂಬ ದೊಡ್ಡ ವಿಷಯ. ಇದು ಇವ್ರದ್ದು ಪ್ರೊಪ್ರೈಟ್ರಿ ಆಗಿರೋದ್ರಿಂದ ನಾವು ಬೇರೆದನ್ನು ಯೂಸ್ ಮಾಡೋದಕ್ಕಾಗೋದೇ ಇಲ್ಲ. ಇವ್ರದ್ದೇ ಆಗಿರೋದ್ರಿಂದ ಇವ್ರದನ್ನೇ ಯೂಸ್ ಮಾಡಬೇಕು. ಸೊ ಏನಿಲ್ಲ, ಜಸ್ಟ್ ಇದ್ರೊಳಗೆ ಹಾಕಿ ಪ್ಲಗ್ ಮಾಡಿದ್ರೆ ಆಯಿತು, ಸ್ಕ್ರೂ ಹಾಕಿದ್ರೆ ಮುಗೀತು, ಆಯಿತಾ. ಆಗಲೇ ಹೇಳ್ದಂಗೆ ಈ ಒಂದು ಸರ್ವರಿಗೆ 60,000, ಇದರೊಳಗಡೆ ಇರುವಂಥ 2 ಹಾರ್ಡ್ ಡಿಸ್ಕು ಅದಕ್ಕೆ ಹತ್ತಿರ ಒಂದು 40,000 ಅಂತ ಅಂದ್ಕೊಂಡ್ರೂ ಸಹ 1,40,40,000 ರೂಪಾಯಿ ಬಿತ್ತು ಈ ನೆಟ್ವರ್ಕ್ ಕಾರ್ಡಿಗೆ. 10 ಗಿಗಾಬಿಟ್ ನೆಟ್ವರ್ಕ್ ಕಾರ್ಡು. ಬೇಕಾದ್ರೆ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ನೀವು ಹೆಂಗಿದೆ ಅಂತ. ಇದು ಇಲ್ಲಿ 10G ಅಂತ ಕೂಡ ಬರೆದಿದ್ದಾರೆ ನೋಡಿ, ಇಲ್ಲಿ 10G ಅಂತಲೂ ಸಹ ಇದೆ. ಸೊ ಸಿಂಪಲ್ ಆಗಿದೆ ಗುರು, ಆದರೂ ಏನಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಗೊತ್ತಿಲ್ಲ. ಸ್ಕ್ರೂ ಹಾಕ್ಬಿಡೋಣ. 10 ಗಿಗಾಬಿಟ್ಟನ್ನು ನಾನೀಗ ಇನ್ಸ್ಟಾಲ್ ಮಾಡಿದ್ದೇನೆ. ಬನ್ನಿ ನಮ್ಮದು ಈ ಒಂದು ಸ್ಟುಡಿಯೋದಲ್ಲಿ ಈ ಎಡಿಟಿಂಗ್ ರೂಮಲ್ಲಿರುವಂಥ ನೆಟ್ವರ್ಕ್ ಬಗ್ಗೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಆರೆಂಜ್ ಕೇಬಲ್ ನಿಮ್ಗೇನು ಕಾಣ್ತಾ ಇದೆ, ಇದು ಮೇಯ್ನ್ ಇಂಟರ್ನೆಟ್ ಕೇಬಲ್ಲು. ನಮಗೆ ಜಿಯೋ ಫೈಬರ್ ನಾನು ಯೂಸ್ ಮಾಡೋದು. ಸೊ ಮೇಲಿಂದ ಬಂದಿರುವಂಥ ಕೇಬಲ್ ಇದು. ಅಲ್ಲಿ ರೂಟರಿಗೆ ಕನೆಕ್ಟ್ ಆಗಿ ಆ ರೂಟರಿಂದ ನಾನು ಇಲ್ಲಿಗೆ ಮೇಯ್ನ್ ಇಂಟರ್ನೆಟ್ ಕನೆಕ್ಷನ್ ಈ ರೂಮಿಗೆ ಈ ಒಂದು ಕೇಬಲಿಂದ ಬರುತ್ತೆ. ನಮ್ಮ ಹತ್ರ ಹತ್ತತ್ರ 1 2 3 4 5 ಹತ್ತತ್ರ ಒಂದು 6 ಕಂಪ್ಯೂಟರ್ಗಳಿದ್ದಾವೆ, ಆಯಿತಾ. ಈ ರೂಮಲ್ಲಿ 6 ರಿಂದ 7 ಕಂಪ್ಯೂಟರ್ಗಳಿದ್ದಾವೆ.
ಎಲ್ಲದಕ್ಕೂ ಕೂಡ ಲ್ಯಾನ್ ಕನೆಕ್ಷನ್ ಬೇಕು. ನಮ್ಮ ಹತ್ರ ರೂಟರ್ ಸಹ ಇದೆ, ವೈಫೈ ರೂಟರು. ಇದು ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ಸಪೋರ್ಟ್ ಮಾಡುತ್ತೆ, TP ಲಿಂಕಿಂದು. ಇದರಲ್ಲೂ ಕೂಡ ನಮಗೆ ಕೆಲವೊಂದು ಲ್ಯಾನ್ ಪೋರ್ಟ್ಗಳಿದ್ದಾವೆ. ಬಟ್ ಎಲ್ಲದಕ್ಕೂ ಕೂಡ ಲ್ಯಾನಿಂದ ಬರೀ ಈ ಒಂದು ರೂಟರಿಂದ ನಾವು ಕನೆಕ್ಷನ್ ಕೊಡೋದಕ್ಕಾಗಲ್ಲ. ಅದಕ್ಕೆ ನಮಗೆ ಸ್ವಿಚ್ಗಳ ಅವಶ್ಯಕತೆ ಇರುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದು ಗಿಗಾಬಿಟ್ ಸ್ವಿಚ್ಚು. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಆಯಿತಾ. ಟೋಟಲ್ 16 ಪೋರ್ಟ್ಗಳಿದ್ದಾವೆ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ, ನೋಡಿ ಇಂಟರ್ನೆಟ್ಟು ಬರೀ ಒಂದೇ ಒಂದು ಕೇಬಲಿಂದ ಬರ್ತಾ ಇದೆ. ಎಲ್ಲ PC-ಗೂ ಇದೊಂದು ಕೇಬಲ್ನೇ ಪ್ಲಗ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡ್ತೀನಿ, ಮೇಯ್ನ್ ಇಂಟರ್ನೆಟ್ ಏನು ಬರ್ತಾ ಇದೆ ಅದನ್ನು ಒಂದು ಪೋರ್ಟ್ಗೆ ಹಾಕ್ಬಿಟ್ಟು ಉಳಿದ ಎಲ್ಲ PC-ಗಳಿಂದ ಲ್ಯಾನ್ ತೊಗೊಂಬಂದ್ಬಿಟ್ಟು ನಾನು ಇಲ್ಲಿ ಯಾವುದಾದ್ರೂ ಒಂದು ಸ್ವಿಚ್ಚಿಗೆ ಹಾಕಿದ್ರೆ ಮುಗೀತು. ಈ ಒಂದು ಇಂಟರ್ನೆಟ್ ಕೇಬಲಿಂದ ಎಲ್ಲ PC-ಗೂ ಸಹ ಇಂಟರ್ನೆಟ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಪರ್ಪಸ್ಸಿಗೆ ನಾವು ಈ ಗಿಗಾಬಿಟ್ ಸ್ವಿಚ್ಚನ್ನು ಯೂಸ್ ಮಾಡ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಮೆಜಾರಿಟಿ ಎಲ್ಲ ಈ ಲ್ಯಾನ್ ಕೇಬಲ್ಗಳು Cat 6 ಅಥವಾ Cat 8 ಇದೆ ಆಯಿತಾ. ಈ ಆರೆಂಜ್ ಕೇಬಲ್ ಏನಿದೆ ಇದು Cat 6 ಕೇಬಲ್ಲು. ಮತ್ತು ಉಳಿದಿದ್ದು ನಮ್ಮದು ಎಲ್ಲ PC-ಗೆ ಆ್ಯಕ್ಚುಲಿ ಏನು ಕನೆಕ್ಟ್ ಆಗಿದೆ ಅದು Cat 8 ಕೇಬಲ್ಲು. ನಿಮಗೆ Cat 5 ಕೇಬಲ್ ಕೂಡ ಸಿಗುತ್ತೆ, Cat 6, Cat 7 ಸಿಗುತ್ತೆ, Cat 8 ಸಿಗುತ್ತೆ ಆಯಿತಾ. Cat 5e ಅಂತ ಒಂದು ಬರುತ್ತೆ, ಅದು ನಿಮಗೆ ಸ್ಪೀಡು 1 ಗಿಗಾಬಿಟ್ ಲೆವೆಲಿಗಿರುತ್ತೆ ಆಯಿತಾ. Cat 6 10 ಗಿಗಾಬಿಟ್ ತನಕನೂ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. Cat 8 ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ಲೈನ್ ಕೂಡ ಹೋಗಿದೆ. ಅದರಿಂದ ನಿಮಗೆ ನೆಟ್ವರ್ಕ್ನಲ್ಲಿ ಮತ್ತು ಏನು ಇಂಟರ್ನೆಟ್ ಇರುತ್ತೆ, ಡಾಟಾ ಟ್ರಾನ್ಸ್ಫರ್ ಇರುತ್ತೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಲ್ಲ. ಅದಕ್ಕೆ ಇದ್ರ ತುಂಬ ಇಲ್ಲಿ ನೋಡಿ, ಇದು ಲೇಯರ್ ಹಾಕಿರ್ತಾರೆ. ಇದು ಒಳಗಡೆ ಇರುವಂಥ ಕೇಬಲ್ ಮೇಲೆ ಮಲ್ಟಿಪಲ್ ಲೇಯರ್ಗಳಿರುತ್ತೆ. ಅದರಿಂದ ನಿಮಗೆ ನೆಟ್ವರ್ಕ್ನಲ್ಲಿ ಇಂಟರ್ಫಿಯರೆನ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ Cat 8 ಕೇಬಲ್ನ ಯೂಸ್ ಮಾಡ್ತಾರೆ. ನಾವು ಮೆಜಾರಿಟಿ Cat 6 ಅಥವಾ Cat 8 ಯೂಸ್ ಮಾಡ್ತೀವಿ ಆಯಿತಾ. ಸೊ ಇದು ಸ್ವಿಚ್ ಆಯಿತಾ. ಸೊ ಬನ್ನಿ ನಾವೇನು ಮಾಡೋಣ ಅಂತ ಅಂದರೆ, ಈಗ ಒಂದು PC-ಗೆ ಪ್ಲಗ್ ಮಾಡಿ ಫಸ್ಟು 1 ಗಿಗಾಬಿಟ್ ಏನು ಪೋರ್ಟ್ ಇದೆ ಅದಕ್ಕೆ ಕನೆಕ್ಟ್ ಮಾಡಿ. ಇದರಲ್ಲಿ ನೋಡಿ ಸರ್ವರ್ನಲ್ಲಿ ಆಗಲಿ ಹೇಳ್ದಂಗೆ ನೋಡಿ, ಇದು 1 ಗಿಗಾಬಿಟ್ಟು, ಇದು 10 ಗಿಗಾಬಿಟ್ಟು. ಫಸ್ಟು 1 ಗಿಗಾಬಿಟ್ ಸ್ವಿಚ್ಚಿಗೆ ಪ್ಲಗ್ ಮಾಡಿ ಎಷ್ಟು ಸ್ಪೀಡ್ ಸಿಗುತ್ತೆ, ಈ 1 ಗಿಗಾಬಿಟ್ಟಿಂದು ಕೆಪಾಸಿಟಿ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ನಮಗೆ ಕಾಪಿಂಗ್ ಸ್ಪೀಡ್ ಕೊಡುತ್ತೆ, ಅದನ್ನು ಪ್ರಾಕ್ಟಿಕಲಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನೀಗ ಈ ಸರ್ವರ್ನ ಈ PC-ಗೆ ಲ್ಯಾನ್ ಮುಖಾಂತರ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಆಗಲಿ ಹೇಳ್ದಂಗೆ 1 ಗಿಗಾಬಿಟ್ಟಿಂದು 2 ಪೋರ್ಟ್ ಇದೆ ಅಲ್ವಾ, ಎರಡರಲ್ಲಿ ಯಾವ್ದಾರು ಒಂದನ್ನು ನೀವು ಕನೆಕ್ಟ್ ಮಾಡಿದ್ರು ಸಾಕು. ಬಟ್ ನಾನು ಎರಡನ್ನೂ ಕೂಡ ಕನೆಕ್ಟ್ ಮಾಡ್ತೀನಿ. ಎರಡನ್ನೂ ಕೂಡ ಕನೆಕ್ಟ್ ಮಾಡಿ ಈ ಸ್ವಿಚ್ಚಿಗೆ ನಾವು ಪ್ಲಗ್ ಮಾಡಿ, ಸ್ವಿಚ್ ಎಲ್ಲ ಬೇಕಾದ್ರೂ ಪ್ಲಗ್ ಮಾಡ್ಬೋದು, ಅಲ್ಲಿ ಇಲ್ಲಿ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇದರಲ್ಲಿ ಎಲ್ಲ ಬೇಕಾದ್ರೂ ನಾವು ಪ್ಲಗ್ ಮಾಡ್ಬೋದು. ಸೊ ಏನಾಯಿತು, ನಮಗೆ ಈಗ ಈ ಸರ್ವರಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಕ್ತು. ಈ ಮೇಯ್ನ್ ಒಂದು ಇಂಟರ್ನೆಟ್ ಲ್ಯಾನ್ ಕೇಬಲಿಂದ ನಮಗೆ ಈ ಸರ್ವರಿಗೆ ಸಿಕ್ತು. ಈ ಸರ್ವರನ್ನು ನಾವು ಆ್ಯಕ್ಚುಲಿ ಎಲ್ಲೇ ಜಗತ್ತಿನಲ್ಲಿ ಎಲ್ಲೇ ಕೂತ್ಕೊಂಡು ಬೇಕಾದರೂ ನಾನೀಗ ಆಪ್ರೇಟ್ ಮಾಡ್ಬೋದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಫೈಲನ್ನು, ಇದರೊಳಗಡೆ ಇರುವಂಥ ಫೈಲ್ ನಾನು ಆ್ಯಕ್ಸೆಸ್ ಮಾಡ್ಬೋದು ಆಯಿತಾ, ಇಂಟರ್ನೆಟ್ಗೆ ಕನೆಕ್ಟ್ ಆದಮೇಲೆ. ಮತ್ತು ಆಗಲಿ ಹೇಳ್ದಂಗೆ ನಮ್ಮ ಹತ್ರ ಏನು ರೂಟರ್ ಇದೆ, ಆ ರೂಟರ್ಗೂ ಸಹ ಇಂಟರ್ನೆಟ್ ಬೇಕಲ್ವಾ. ರೂಟರು ಜಸ್ಟ್ ಆನ್ ಆಗಿದೆ, ಬಟ್ ಇಂಟರ್ನೆಟ್ ಸಿಗ್ತಾರ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಒಂದು ಲ್ಯಾನ್ ಕೇಬಲ್ ಹಾಕ್ಬಿಟ್ಟು ಈ ಸ್ವಿಚ್ಚಿಗೆ ಒಂದು ಲ್ಯಾನ್ ಕೇಬಲ್ ಹಾಕಿದ್ರೆ ಈಗ ಆ ರೂಟರಿಂದ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ಕನೆಕ್ಟ್ ಮಾಡಿಕೊಂಡ್ರೆ ಇಂಟರ್ನೆಟ್ ಕನೆಕ್ಟಿವಿಟಿ ನಮಗೆ ಸಿಗುತ್ತೆ. ಸೊ ನೋಡಿ, ಈ ಒಂದು ಸ್ವಿಚ್ಚಿಂದ ನಮಗೆ ಈ ಸರ್ವರಿಗೆ ಇಂಟರ್ನೆಟ್ ಸಿಗ್ತಾ ಇದೆ, ಆ ವೈಫೈ ರೂಟರಿಗೆ ಸಿಗ್ತಾ ಇದೆ. ಈಗ ನಾನೊಂದು PC-ಯನ್ನು ಕೂಡ ಕನೆಕ್ಟ್ ಮಾಡ್ತೀನಿ, ಈ PC. ಸೊ ಈ PC-ಗೂ ಸಹ ಇದರಿಂದ ಈಗ ನಿಮಗೆ ಇಂಟರ್ನೆಟ್ ಸಿಗುತ್ತೆ. ಈಗ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಕ್ತು. ಸೊ ನಾನೀಗ ಈ ಲ್ಯಾನ್ ಪೋರ್ಟನ್ನು ಈ PC ಕನೆಕ್ಟ್ ಮಾಡಿದ್ಮೇಲೆ ಈ ಸರ್ವರನ್ನು ಆ್ಯಕ್ಸೆಸ್ ಮಾಡ್ಬೋದು ನಾನು IP ಅಡ್ರೆಸ್ ಹಾಕ್ಬಿಟ್ಟಿದ್ದನ್ನು. ಸೊ ಬನ್ನಿ ಸ್ಪೀಡ್ ಎಷ್ಟು ಸಿಗುತ್ತೆ ನಮಗೆ ಟೆಸ್ಟ್ ಮಾಡೋಣ. ಕ್ಯಾಲ್ಕುಲೇಷನ್ಸ್ನ ಪ್ರಕಾರ ನಾವು ಈ PC-ಗೆ ಕನೆಕ್ಟ್ ಮಾಡಿರುವಂಥದ್ದು 1 ಗಿಗಾಬಿಟ್ ಲ್ಯಾನ್ ಇರುವಂಥ ಸರ್ವರು, 1 ಗಿಗಾಬಿಟ್ನ ಸ್ವಿಚ್ಚು. ಈ PC-ಗೂ ಸಹ 1 ಗಿಗಾಬಿಟ್ನ ಟ್ರಾನ್ಸ್ಫರ್ ಸ್ಪೀಡ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೋದರೆ ನಾವು 1024 MB 1 ಗಿಗಾಬಿಟ್ನಲ್ಲಿ, 1 GB-ನಲ್ಲಿ ನಮಗೆ 1024 MB ಬರುತ್ತೆ. ಡಿವೈಡ್ ಬೈ 8 ಮಾಡಿದ್ರೆ ನಮಗೆ 128 MB/s ರೀಡ್ ರೈಟ್ ಸಿಗಬಹುದು ಆಯಿತಾ. 128 MB
ನಾನು ನಿಮಗೆ ಒಂದು ಫೈಲ್ನ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ, 14 GB ಫೈಲು. ಸೊ ಇದರ ಕಾಪಿಂಗ್ ಸ್ಪೀಡ್ ನೀವು ನೋಡಿ, ನಮಗೆ 128 ಸಿಗಬೇಕಾಗಿತ್ತು, 112, 113 ರೇಂಜಲ್ಲಿ ನಮಗೆ ರೀಡ್ ರೇಟ್ ಸಿಗ್ತಾ ಇದೆ, 113 MB/s. ಅದನ್ನು ಮಲ್ಟಿಪ್ಲೈಡ್ ಬೈ 8 ಮಾಡಿದ್ರೆ ನೋಡಿ, 113 × 8 ಹತ್ತತ್ರ 900 MB, ನಮಗೆ 1 GB ಕೂಡ ಟ್ರಾನ್ಸ್ಫರ್ ಸ್ಪೀಡ್ ಸಿಗ್ತಾಯಿಲ್ಲ. 900 MB/s ಸ್ಪೀಡು ನಮಗೆ ಈ ಮುಖಾಂತರ ಸಿಗ್ತಾ ಇದೆ. ಸೊ ನಾವೀಗ ಏನು ಮಾಡೋಣ ಅಂತ ಅಂದರೆ, ಗಿಗಾಬಿಟ್ ಸ್ವಿಚ್ ಏನು ನಾವು ಹೊಸದಾಗಿ ಈ ಸರ್ವರಿಗೆ ಕನೆಕ್ಟ್ ಮಾಡಿದ್ವು ಅಲ್ವಾ, ಸೊ 17,000 ರೂಪಾಯಿ ಕೊಟ್ಟು ಏನು ಸ್ವಿಚ್ಚನ್ನು ಹಾಕಿದ್ದೀವಿ ಅದಕ್ಕೆ, ಏನು ನೆಟ್ವರ್ಕ್ ಕಾರ್ಡು, ಅದನ್ನು ಹಾಕಿ ಟ್ರೈ ಮಾಡೋಣ ಆಯಿತಾ, ಎಷ್ಟು ಸ್ಪೀಡ್ ಸಿಗುತ್ತೆ ನಮಗೆ ಅಂತ. ಸೊ ಒಂದು ಕೇಬಲ್ ತೊಗೋತೀನಿ, ಲ್ಯಾನ್ ಕೇಬಲ್ಲು. ಸೊ ನಾನೀಗ ಏನು ಮಾಡ್ತೀನಿ ಅಂತ ಅಂದರೆ, ಈ 10 GB ಸ್ವಿಚ್ಗೆ ಒಂದು ಲ್ಯಾನ್ ಕೇಬಲ್ ಹಾಕಿ ಈಗ ಈ ಸ್ವಿಚ್ಚಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಏನಾಯಿತು, ಈ 10 GB ಸ್ಪೀಡಿಂದ ನಮಗೆ ಈ ಸ್ವಿಚ್ಚಿಗೆ ಕನೆಕ್ಟ್ ಆಯಿತು. ಈಗ ಎಷ್ಟು ಸ್ಪೀಡ್ ಸಿಗುತ್ತೆ ಟ್ರೈ ಮಾಡೋಣ. ಸೊ ನೋಡಿ, ಸ್ಪೀಡ್ ಟೆಸ್ಟನ್ನು ಮಾಡೋಣ. ನೋಡ್ತಾ ಇದ್ದೀರಾ ಮತ್ತೊಮ್ಮೆ 113, 114 MB/s ಸ್ಪೀಡ್ ಸಿಗ್ತಾ ಇದೆ. ಹೌದು, ನಾವು ಈ ಸರ್ವರ್ನಲ್ಲಿ 10 GB ನೆಟ್ವರ್ಕ್ ಕಾರ್ಡ್ ಹಾಕಿದ್ರೂ ಸಹ ನಮಗೆ ಇಲ್ಲಿ ಸ್ಪೀಡ್ ಸಿಗ್ತಿಲ್ಲ. ಏನಕ್ಕೆ ಅಂತ ಅಂದರೆ, ಈ ಸರ್ವರಿಂದ 10 GB ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ನಾವು ಯೂಸ್ ಮಾಡ್ತಿರುವಂಥ ಸ್ವಿಚ್ಚು 1 GB ಸ್ವಿಚ್ಚು ಆಯಿತಾ. ಬಾಟಲ್ ನೆಕ್ ಆಯಿತು, ಇಲ್ಲಿಂದ ಡಾಟಾ ಬಂದಿದ್ದು ಇಲ್ಲಿ ಬರೀ 1 GB ಕನ್ವರ್ಟ್ ಆಗಿ ನಮ್ಮ PC ಬರುತ್ತೆ. ನಾವೇನು ಮಾಡಬೇಕು ಈಗ ಅಂದರೆ, ಈ ಸ್ವಿಚ್ಚನ್ನು ಕೂಡ ಚೇಂಜ್ ಮಾಡಬೇಕು ಆಯಿತಾ. ಈ ಒಂದು ಸ್ವಿಚ್ಚು, ಗಿಗಾಬಿಟ್ ಸ್ವಿಚ್ಚು, ಇದಕ್ಕೆ ಅಷ್ಟೊಂದು ಕಾಸ್ಟ್ ಏನಾಗಲ್ಲ, 5,000 ರೂಪಾಯಿ ಆಯಿತಾ. ಇದರಲ್ಲಿ 16 ಪೋರ್ಟ್ಗಳು ನಮಗೆ ಸಿಗುತ್ತೆ. ಬಟ್ 10 GB ಸ್ವಿಚ್ ಇದೆ ಅಲ್ವಾ, ಅದು ಹೆವಿ ಎಕ್ಸ್ಪೆನ್ಸಿವು. ಅದನ್ನು ಕೂಡ ತರಿಸಿದ್ದೀವಿ, ನೋಡ್ತಾ ಇದ್ದೀರಾ. ಇದಕ್ಕೆ 25,000 ರೂಪಾಯಿ ಆಗುತ್ತೆ. 25,000 ರೂಪಾಯಿಗಳು ಆಶ್ಚರ್ಯ, ಏನಪ್ಪ ಇಷ್ಟೊಂದು ಸಣ್ಣ ಸಣ್ಣ ನೆಟ್ವರ್ಕ್ ಎಕ್ವಿಪ್ಮೆಂಟ್ಗಳಿಗೆ ಏನಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ನೋಡ್ತಾ ಇದ್ದೀರಾ, ಇದೊಂದು ಹೆವಿ ದೊಡ್ಡದಿದೆ ನೋಡಿ, ಒಳ್ಳೆ ದೊಡ್ಡ ಹೆಂಗಿದೆ ಅಂತ. ಇದರಲ್ಲಿ ಬರೀ 8 ಸ್ವಿಚ್ ಇರೋದು, ಇದಕ್ಕೇನೆ 25,000 ರೂಪಾಯಿ. ಇದು 10 GB ಸ್ವಿಚ್ಚು. ಸೊ ನಿಮಗೆ ಹೈಯರ್ ಸ್ಪೀಡ್ ಬರಬೇಕು ಸರ್ವರಿಂದ ಅಂತ ಅಂದರೆ, ಈ ಸರ್ವರ್ನಲ್ಲಿ ನಮಗೆ 10 GB ನೆಟ್ವರ್ಕ್ ಕಾರ್ಡ್ ಇದ್ದರೆ ಸಾಲಲ್ಲ, ಈ ಸ್ವಿಚ್ ಕೂಡ 10 GB ಆಗಬೇಕು. ಇಲ್ಲಿಂದ ಈಗ ನಾವು ಇದನ್ನು ತೆಗೆದುಬಿಟ್ಟು ಇದು ಕನೆಕ್ಟ್ ಮಾಡಿ, ಇಲ್ಲಿಂದ PC ಕನೆಕ್ಟ್ ಮಾಡಿ ಸ್ಪೀಡ್ ಎಷ್ಟು ಸಿಗುತ್ತೆ ನಮಗೆ ಟೆಸ್ಟ್ ಮಾಡೋ ಬನ್ನಿ. ನಾನೀಗ ಈ 1 GB ಸ್ವಿಚ್ಚಿಂದ ಎಲ್ಲ ಲ್ಯಾನ್ ಪೋರ್ಟನ್ನು ಬಿಚ್ಚಿ ಇದಕ್ಕೆ ಪ್ಲಗ್ ಮಾಡ್ತೀನಿ. ಇದನ್ನು ಕೂಡ ಎಲ್ಲಿ ಬೇಕಾದರೂ ಪ್ಲಗ್ ಮಾಡ್ಬೋದು. ನಾನೀಗ ಕನೆಕ್ಟ್ ಮಾಡಿದ್ದು 10 GB ಸರ್ವರಿಂದು ಲ್ಯಾನು. ಮತ್ತು ಈ PC ಕೂಡ ನಾನು ಚೇಂಜ್ ಮಾಡ್ತೀನಿ. ಇದು ಈ PC ಲ್ಯಾನು, ಇದನ್ನೊಂದು ಕಡೆಗೆ ಹಾಕಿದ್ದೀನಿ. ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತ ಅಂದರೆ, ಈ ಸ್ವಿಚ್ಚಿಂದ ಈ ಸ್ವಿಚ್ಚಿಗೆ ಒಂದು ಕನೆಕ್ಷನ್ ಕೊಡ್ತೀನಿ. ನಾನು ಎರಡನ್ನೂ ಯೂಸ್ ಮಾಡ್ಬೋದು. ಬೇಕು ಅಂದರೆ ಈ ಸ್ವಿಚ್ ಮುಖಾಂತರನಾದರೂ ನಾನು ಯೂಸ್ ಮಾಡೋ ಥರ, ಇದನ್ನಾದರೂ ಯೂಸ್ ಮಾಡೋ ಥರ, ಎರಡನ್ನೂ ಯೂಸ್ ಮಾಡೋ ಥರ ನಾನು ಮಾಡ್ಕೋಬೋದು. ಈ ಸ್ವಿಚ್ಚಿಂದ ಇಲ್ಲಿಗೊಂದು ಕನೆಕ್ಷನ್ ಕೊಟ್ಟರೆ, ಸೊ ಪ್ಲಗ್ ಮಾಡ್ತೀನಿ. ಓಕೆ, ನನಗೆ ಈ PC ಕನೆಕ್ಟ್ ಆಯಿತು. ಈ ಸರ್ವರಿಂದ ಇಲ್ಲಿ 10 GB ಇಲ್ಲಿಗೂ 10 GB ಸಿಕ್ತು ನನಗೆ. ಸೊ ಇಲ್ಲಿಂದ ಇಲ್ಲಿಗೆ ಆಯಿತಾ. ಸೊ ಈಗ ಬನ್ನಿ ನಾವು ಸ್ಪೀಡ್ ಟೆಸ್ಟನ್ನು ಮಾಡೋಣ. ನಮಗೆ ಈಗ ಕ್ಯಾಲ್ಕುಲೇಷನ್ಸ್ನ ಪ್ರಕಾರ ಆಯಿತಾ, 10 GB ಅಂತ ಅಂದರೆ 10,000 ಅಂತ ಇಟ್ಕೊಳ್ಳಿ ಆಯಿತಾ. 10,000 MB/s ಸ್ಪೀಡ್ ಬರಬೇಕು. ಡಿವೈಡ್ ಬೈ 8 ಮಾಡಿದ್ರೆ ಆ್ಯಕ್ಚುಲಿ ನಮಗೆ ಸ್ಪೀಡು 1250 MB/s, ಅಪ್ರಾಕ್ಸಿಮೇಟ್ಲಿ 1.2 GB/s ಸ್ಪೀಡ್ ನಮಗೆ ಸಿಗಬೇಕು. ಎಷ್ಟು ಸಿಗುತ್ತೆ ಚೆಕ್ ಮಾಡೋಣ. ಸೊ ಫೈಲ್ನ ಕಾಪಿ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಈಗ ನಮಗೆ 280 MB/s ಸ್ಪೀಡ್ ಸಿಗ್ತಾ ಇದೆ. 280 ಆಗ ಸಿಗ್ತಾ ಇದ್ದಿದ್ದು ನಮಗೆ 113 MB/s, ಈಗ ಸಿಗ್ತಾ ಇರೋದು 283 MB/s. ಆಶ್ಚರ್ಯ ಆಗ್ಬೋದು ನಿಮಗೆ, ಏನಕ್ಕೆ ಇಷ್ಟೊಂದು ಕಡಿಮೆ. ನಾವು ಹಾಕಿದ್ದು 10 GB ಕಾರ್ಡು ಇದೆ, ಅದರಲ್ಲಿ 10 GB ಸ್ವಿಚ್ಚನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಏನಕ್ಕೆ ಕ್ಯಾಲ್ಕುಲೇಷನ್ ಪ್ರಕಾರ
ಹತ್ತತ್ರ 1.2 GB/s ಬರಬೇಕಾಗಿರುವಂಥ ಸ್ಪೀಡ್ ಬರೀ 284 MB/s ಯಾಕೆ ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ತುಂಬ ಸಿಂಪಲ್. ಏನಕ್ಕೆ ಅಂದರೆ ಈ ಪಿ ಸಿಯಲ್ಲಿ ಈ ಮದರ್ ಬೋರ್ಡ್ನಲ್ಲಿ ಇರುವಂಥ ಲ್ಯಾನ್ ಪೋರ್ಟ್ ಇದೆ ಅಲ್ವಾ, ಅದು 10 GB ಸಪೋರ್ಟ್ ಮಾಡಲ್ಲ. ಇದು ಸಪೋರ್ಟ್ ಮಾಡುವಂಥದ್ದು 2.5 GB/s. ಸೊ ಬನ್ನಿ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಈ ಮದರ್ ಬೋರ್ಡ್ ಸಪೋರ್ಟ್ ಆಗುವಂಥದ್ದು 2,500 MB/s ಅಪ್ರಾಕ್ಸಿಮೇಟ್ಲಿ ಡಿವೈಡೆಡ್ ಬೈ 8 ಮಾಡಿದ್ರೆ ನಮಗೆ 312 MB/s ಸಿಗುತ್ತೆ. ಇದೇ ಕಾರಣದಿಂದ ನಮಗೆ ಇಲ್ಲಿ ಬರೀ 280 285 ಅಷ್ಟು MB/s ಸಿಗ್ತಾ ಇದೆ. ಕ್ಲೋಸ್ ಟು ಈ ನಂಬರ್ಗೆ ಸಿಗ್ತಾ ಇದೆ. ಆಯಿತಾ, ನಾವೇನು ಮಾಡಬೇಕು, ನಮಗೆ 10 GB ಸ್ಪೀಡೇ ಸಿಗಬೇಕು ಅಂದರೆ ಈ ಒಂದು ಪಿ ಸಿಗೂ ಸಹ ನಾವು 10 GB ನೆಟ್ವರ್ಕ್ ಕಾರ್ಡನ್ನು ಹಾಕಬೇಕಾಗುತ್ತೆ. ಇದರ ಬೆಲೆ ಅಪ್ರಾಕ್ಸಿಮೇಟ್ಲಿ 6,000 ರೂಪಾಯಿ ಆಗುತ್ತೆ. ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನು ನಾನು ಪಿ ಸಿ ಐ ನೋಡಿ, ಪಿ ಸಿ ಐ ಕಾರ್ಡ್ ಇರುತ್ತೆ, ಸ್ಲಾಟ್ ಇರುತ್ತೆ ಒಂದು, ಅದಕ್ಕೆ ನಾನು ಪ್ಲಗ್ ಮಾಡಬೇಕಾಗುತ್ತೆ. ಸೊ ಇದು 10 GB ನೆಟ್ವರ್ಕ್ ಕಾರ್ಡು ಈ ಪಿ ಸಿಗೆ ಹಾಕ್ಬೇಕಾಗಿರೋದು. ಫುಲ್ ಪೊಟೆನ್ಷಿಯಲ್ ನಮಗೆ ಸ್ಪೀಡ್ ಬೇಕು ಅಂತ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಆಯ್ತು, ಏನಂದರೆ ಅವ್ರ ಪಿ ಸಿಗೆ ಮದರ್ ಬೋರ್ಡ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಚೀಪಾಗಿ ಕಡಿಮೆ ದುಡ್ಡಿನ ಮದರ್ ಬೋರ್ಡ್ ಆದರೂ ನಡೆಯುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬಾರ್ದು. ಆಯಿತಾ, ನಾವು ಕಡಿಮೆ ದುಡ್ಡಿಂದು ಮದರ್ ಬೋರ್ಡ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಮದರ್ ಬೋರ್ಡ್ ಒಳಗಡೆ ಪಿ ಸಿ ಐ ಪೋರ್ಟೇ ಇರಲ್ಲ. ಈ ನೆಟ್ವರ್ಕ್ ಕಾರ್ಡ್ ಬೇಕು ಅಂದರೂ ಹಾಕೋದಕ್ಕಾಗೋದೇ ಇಲ್ಲ. ನಮ್ಮದು ಪಿ ಸಿನಲ್ಲಿ ಇದಕ್ಕೆ ಮತ್ತು ಆ ಕಡೆ ಒಂದಿದೆ ಪಿ ಸಿ, ಆಯಿತಾ, ಎರಡಕ್ಕೆ ಈ ಪಿ ಸಿ ಐ ಪೋರ್ಟ್ ಇದೆ. ಮಧ್ಯದ್ದು ಸ್ವಲ್ಪ ಕಡಿಮೆ ದುಡ್ಡಿನ ಮದರ್ ಬೋರ್ಡು, ಅದಕ್ಕೆ ಪಿ ಸಿ ಐ ಪೋರ್ಟೇ ಇಲ್ಲ. ಆಯಿತಾ, ಇದರಲ್ಲೇ ಪಿ ಸಿ ಐನಲ್ಲೇ ತುಂಬ ಡಿಫ್ರೆಂಟ್ ಪೋರ್ಟ್ಗಳು ಬರ್ತವೆ. ಆಯಿತಾ, ಸ್ಲಾಟ್ಗಳು ಡಿಫ್ರೆಂಟ್ ಬರ್ತವೆ. 1X ಅಂತ ಬರುತ್ತೆ, ಆಮೇಲೆ 4X ಅಂತ ಬರುತ್ತೆ, ಆಮೇಲೆ 16X ಅಂತ ಬರುತ್ತೆ. 16X ಮೋಸ್ಟ್ಲಿ ಗ್ರಾಫಿಕ್ ಕಾರ್ಡಲ್ಲಿ ಆಗ್ತೀವಲ್ವ, ಅಷ್ಟು ದೊಡ್ಡ ಪ್ಲಗ್ ಇರುತ್ತೆ. ಆಮೇಲೆ 4X ಅಂತ ಅಂದರೆ ಮೋಸ್ಟ್ಲಿ ಇದು 4X ಅಂತ ಅನ್ಕೋತೀನಿ. ಇದು 4X ಇರಬೇಕಿದು. ಇನ್ನೊಂದು 1X ಅಂತ ಬರುತ್ತೆ, ಇನ್ನೂ ಸಣ್ಣದು ಬರುತ್ತೆ. ಆಯಿತಾ, ಸೊ ಈ ರೀತಿ ಮದರ್ ಬೋರ್ಡ್ ಒಳ್ಳೇದು ತೊಗೊಂಡ್ರೆ ಸ್ಟಾರ್ಟಿಂಗ್ಗೆ ಮಚ್ ಬೆಟ್ರ್. ಅಟ್ಲೀಸ್ಟ್ ನೋಡಿ, ಈ ಪಿ ಸಿಗಳಲ್ಲಿ ಲ್ಯಾನ್ ಪೋರ್ಟ್ ಆಗಲಿಲ್ಲದಂಗೆ 2.5 GB ಸಪೋರ್ಟ್ ಆಗುವಂಥ ಲ್ಯಾನ್ ಪೋರ್ಟು ನಮ್ಮ ಹತ್ರ ಅಲ್ಲೊಂದು ಹಳೆ ಪಿ ಸಿ ಇದೆ, ಅದರಲ್ಲಿ 2.5 ಇಲ್ಲ, ಬರೀ 1 GB ಲ್ಯಾನ್ ಪೋರ್ಟು. ನಾವು ತೊಗೋಬೇಕಾದ್ರೆ ಮದರ್ ಬೋರ್ಡ್ನ ಪಿ ಸಿ ತೊಗೋಬೇಕಾದ್ರೆ ಇದನ್ನೆಲ್ಲ ತುಂಬ ಯೋಚನೆ ಮಾಡಿ ನೋಡ್ತಾ ಹೋಗಬೇಕಾಗುತ್ತೆ. ನಿಮಗೆ ಈ ರೀತಿ ಸರ್ವರ್ ತೊಗೊಂಡ್ಬಿಟ್ಟು ಈ ರೀತಿ ಸ್ವಿಚಸ್ನ ತೊಗೊಂಡ್ಬಿಟ್ಟು ಈ ರೀತಿ ನೀವು ಸರ್ವರ್ನಲ್ಲಿ ಡಾಟಾ ಸ್ಟೋರ್ ಮಾಡಬೇಕು ಅಂತ ಅಂದರೆ ಇವೆಲ್ಲ ಯೋಚನೆ ಮಾಡಿ ಮುಂಚೆನೇ ತಲೆ ಇಟ್ಕೊಂಡು ಪರ್ಚೇಸ್ ಮಾಡಬೇಕಾಗತ್ತೆ. ಬನ್ನಿ ಈ ಪಿ ಸಿಗೆ ಈ ನೆಟ್ವರ್ಕ್ ಕಾರ್ಡನ್ನು ಫಸ್ಟು ಇನ್ಸ್ಟಾಲ್ ಮಾಡೋಣ. ನೀವೇನು ನೋಡ್ತಾ ಇದ್ದೀರಾ, ಇದು ಪಿ ಸಿ ಐ Gen 4 ಸ್ಲಾಟ್ಗಳು, ಇದೊಂದು ಈ ಎರಡು. ಸೊ ಎರಡಕ್ಕೆ ಈ ನೆಟ್ವರ್ಕ್ ಕಾರ್ಡನ್ನು ನಾನು ಹಾಕಬೇಕಾಗತ್ತೆ. ಬನ್ನಿ ಡೈರೆಕ್ಟಾಗಿ ಹಾಕೋಣ. ಪ್ಲಗ್ ಆಯಿತು ನೋಡಿ. ಪ್ಲಗ್ ಆದಮೇಲೆ ನಮಗೆ ಈ ಕಡೆ ನೋಡಿ ಇಲ್ಲಿ ಸಿಗುತ್ತೆ, ಇಲ್ಲಿ ಪೋರ್ಟ್. ಸೊ ಮುಂಚೆ ಎಲ್ಲ ನಾವು ಲ್ಯಾನ್ನ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ವು ಈ ಜಾಗಕ್ಕೆ. ಸೊ ಈಗ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಆಯಿತು. ಸೊ ಪಿ ಸಿಯನ್ನು ಆನ್ ಮಾಡೋಣ. ಓಕೆ, ನೋಡ್ತಾ ಇದ್ದೀರಾ, ಈ ಈಥರ್ನೆಟ್ ಪೋರ್ಟ್ ಏನಿದೆ ಇದು ಮದರ್ ಬೋರ್ಡಲ್ಲಿರುವಂಥ ಈಥರ್ನೆಟ್ ಪೋರ್ಟು 2.5 GB ಅಂತ ಇದೆ, ಅಂದರೆ 2.5 GB/s ಸ್ಪೀಡ್ ನಮಗೆ ಸಿಗುತ್ತೆ. ನಾನೀಗ ಏನು ಪ್ಲಗ್ ಮಾಡಿದ್ದೀನಿ ಅದು ಇದು, ಇಲ್ಲಿ ನೋಡಿ 10 Gbps ಹಿಂಗೆ ರಿಸೀವ್ ಟ್ರಾನ್ಸ್ಫರು 10 GB ಸ್ಪೀಡು. ಬನ್ನಿ ಈಗ ಸ್ಪೀಡ್ ಟೆಸ್ಟನ್ನು ಮಾಡೋಣ. ಅಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಎಷ್ಟು ಸ್ಪೀಡ್ ಸಿಗುತ್ತೆ ಅಂತ. ಆಗಲೇ ನಾನು ನಿಮಗೆ ತೋರಿಸ್ದಂಗೆ ಕ್ಯಾಲ್ಕುಲೇಷನ್ಸ್ನ ಪ್ರಕಾರ 1200 MB/s ಅಂದರೆ 1.2 GB/s ಸ್ಪೀಡ್ ನಮಗೆ ಸಿಗಬೇಕು. ಬನ್ನಿ ಫೈಲ್ ಟ್ರಾನ್ಸ್ಫರ್ ಮಾಡೋಣ. ಎಷ್ಟು ಸಿಗುತ್ತೆ ಈಗ? ರಿಪ್ಲೇಸ್ 760 790 MB/s ಸ್ಪೀಡ್ ನಮಗೆ ಸಿಗ್ತಾ ಇದೆ. ಎಷ್ಟು ಫಾಸ್ಟ್ ಆಗ್ತಾ ಇದೆ ನೋಡಿ. ಆ್ಯಕ್ಚುಲಿ ನೋಡೋಕೆ ಹೋದರೆ 1.2 GB ಸ್ಪೀಡ್ ಸಿಗಬೇಕು. ಬಟ್ ಏನಾಗುತ್ತೆ ಗೊತ್ತಾ, ಇದರೊಳಗಿರುವಂಥ SSD ಇದೆ ಅಲ್ವಾ, ಆ SSDನೂ ಕೂಡ ಅಷ್ಟೇ ಫಾಸ್ಟಾಗಿ ರೀಡ್ ರೈಟ್ ಆಗಬೇಕಾಗತ್ತೆ. ಆಯಿತಾ, ಅದು ಮೋಸ್ಟ್ಲಿ ಏನೊಂದು 4 GB/s 4000 MB/s ಸ್ಪೀಡ್ ಕೆಪಬಿಲಿಟಿ ಇರುವಂಥ ಒಂದು SSD. ಅದರಿಂದ ಅದೇ ಅಷ್ಟು ಫಾಸ್ಟಾಗಿ ರೀಡ್ ಆಗ್ತಿಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ. ನಾನು ನೋಡಿ ಈಗ
ಈ ಡೆಸ್ಕ್ಟಾಪಿಂದ ಈ ಪಿ ಸಿಯಿಂದ ಸರ್ವರಿಗೆ ಕಾಪಿ ಮಾಡಿ ತೋರಿಸ್ತೀನಿ. ಈಗ ಮಾಡಿದ್ದು ಸರ್ವರಿಂದ ಪಿ ಸಿಗೆ ಹತ್ತತ್ರ ಒಂದು 600-700 MB/s ಸ್ಪೀಡ್ ಸಿಕ್ತು. ಈಗ ಸರ್ವರಿಗೆ ನಾವು ಕಾಪಿ ಮಾಡಿದ್ರೆ ನೋಡ್ತಾ ಇದ್ದೀರಾ 500, 600, 700, 800 ಹತ್ತತ್ರ ಅಪ್ರಾಕ್ಸಿಮೇಟ್ಲಿ MB/s ಸ್ಪೀಡು. ಬೆಂಕಿ ಅಲ್ವಾ? ಸೊ ಈಗೇನಾಗ್ತದೆ ಅಂದರೆ ಈ ಸರ್ವರ್ ಇಂದು ಕಂಪ್ಲೀಟ್ ಕೆಪಬಿಲಿಟಿಯನ್ನು ಈ ಒಂದು ಪಿ ಸಿ ಯೂಸ್ ಮಾಡ್ಕೋತಾ ಇದೆ. ಸರ್ವರು ಕೂಡ 10 GB, ಸ್ವಿಚ್ ಕೂಡ 10 GB, ಇದು ಕೂಡ 10 GB. ಸೊ ಎಲ್ಲದು ಕೂಡ ನಮಗೆ ಅದೇ ಒಂದು ಸ್ಪೆಸಿಫಿಕೇಷನ್, ಅದೇ ಒಂದು ಹಾರ್ಡ್ವೇರ್ ಸಿಕ್ತು ಅಂತ ಅಂದರೆ ರೀಡ್ ರೈಟ್ ಸ್ಪೀಡಲ್ಲ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಏನೋ ಒಂದು ಕಾರಣಕ್ಕೆ ನೋಡಿ ಸ್ಪೀಡ್ ಇಲ್ಲಿ ಕಡಿಮೆ ಆಯಿತು. ಮತ್ತೊಮ್ಮೆ ಸ್ಪೀಡ್ ಟೆಸ್ಟ್ ಮಾಡೋಣ. ಇಲ್ಲಿಂದ ನಾನು ಡೆಸ್ಕ್ಟಾಪಿಗೆ ಕಾಪಿ ಮಾಡ್ತೀನಿ, ಬೇರೆ ಒಂದು ಫೈಲ್ ಮಾಡೋಣ. ನೋಡ್ತಾ ಇದ್ದೀರಾ 700, 750. ಸೊ ನಾವೀಗೇನು ಮಾಡ್ಬೋದು ಅಂತ ಅಂದರೆ, ಈಗ ನೋಡಿ ಇಷ್ಟು ಸ್ಪೀಡ್ ನಮಗೆ ಸಿಗ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ, ಟೆಕ್ ಇನ್ ಕನ್ನಡದಲ್ಲಿ ಶೂಟ್ ಆದಂಥ ಎಲ್ಲ ಒಂದು ವೀಡಿಯೋಸನ್ನು ಡೈರೆಕ್ಟಾಗಿ ಸರ್ವರಿಗೆ ಕಾಪಿ ಮಾಡ್ತೀವಿ. ಸರ್ವರಿಗೆ ಕಾಪಿ ಮಾಡೋ ರೀಸನ್ ಏನಪ್ಪ ಅಂತ ಅಂದರೆ, ಈ 3 ಪಿ ಸಿಯಲ್ಲಿ ಅಟ್ ಅ ಟೈಮ್ ಒಂದು ವೀಡಿಯೋನ ಎಡಿಟ್ ಮಾಡ್ಬೋದು ಸರ್ವರಲ್ಲಿ. ಒಬ್ಬರು ಸೇವ್ ಮಾಡಿದ್ರೆ ಅದೇ ಫೈಲ್ ಇನ್ನೊಂದು ಪಿ ಸಿಯಲ್ಲೂ ಕೂಡ ಓಪನ್ ಆಗುತ್ತೆ, ಆಯಿತಾ? ಒಂದು ಫೈಲ್ನ, ಒಂದು ವೀಡಿಯೋನ ಮಲ್ಟಿಪಲ್ ಜನಗಳು ಕೂತ್ಕೊಂಡು ಅವರವರ ಪಿ ಸಿಯಲ್ಲಿ ಎಡಿಟ್ ಮಾಡ್ಬೋದು. ಸೊ ಈ ಒಂದು ಪರ್ಪಸ್ಸಿಗೆ ನಾವು ಈ ಸರ್ವರ್ನ ಯೂಸ್ ಮಾಡ್ತಾ ಇರೋದು. ನೋಡಿ ಈ ಥರ ಇಷ್ಟು ಸ್ಪೀಡಾಗಿ ನಮಗೆ ಸಿಕ್ತು ಅಂತ ಅಂದರೆ ಲ್ಯಾಗ್ ಇರಲ್ಲ, ಪ್ಲೇಬ್ಯಾಕ್ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಈ ಪರ್ಪಸ್ಸಿಗೆ ನಾವು ಇಷ್ಟು ಫಾಸ್ಟಾಗಿ ಸಿಗುವಂಥ ನಾವು ಡಿವೈಸ್ಗಳನ್ನ ಯೂಸ್ ಮಾಡ್ತೀವಿ. ನೀವೇ ಯೋಚನೆ ಮಾಡಿದೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಇದಕ್ಕೆ ಅಂತ. ಆಗಲೇ ಹೇಳ್ದಂಗೆ ನೋಡಿ, ಆ ಸರ್ವರ್ಗೇ ಹತ್ತತ್ರ 1,00,000 ಲಕ್ಷ ರೇಂಜ್ ಆಗುತ್ತೆ. ಇದಕ್ಕೊಂದು 25,000. ಆಮೇಲೆ ಈ ನೆಟ್ವರ್ಕ್ ಕಾರ್ಡ್ಗಳಿಗೆಲ್ಲ 6,000. ಹತ್ತತ್ರ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2 ಲಕ್ಷ ನೋಡಿ ನಮಗೆ ಬರೀ ಸ್ಟೋರೇಜ್ ಪರ್ಪಸ್ಸಿಗೆ ಹತ್ತತ್ರ 2 ಲಕ್ಷ ನಮಗೆ ಖರ್ಚಾಗುತ್ತೆ. ಇನ್ನು ನಾವು ಇದರೊಳಗಡೆ ಹಾಕಿರುವಂಥ 40 TB ಏನಕ್ಕೂ ಸಾಲಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕಂಪ್ಲೀಟ್ ಎಲ್ಲ ಫುಟೇಜನ್ನು ಕೂಡ ನಾವು ಸೇವ್ ಮಾಡ್ತಾ ಇಲ್ಲ. ಏನಾಗುತ್ತೆ ಅಂದರೆ ಒಂದೊಂದು ವೀಡಿಯೋಗೆ ನಮಗೆ ಫುಟೇಜ್ ಹತ್ತಿರ ಒಂದು 50 GB ಫುಟೇಜ್ ಸಿಕ್ಬಿಡುತ್ತೆ. ನಮಗೊಂದು ಅದಕ್ಕಿಂತ ಜಾಸ್ತಿನೇ ಸಿಕ್ಬಿಡುತ್ತೆ. 50ರಿಂದ 100 GB ಇರುತ್ತೆ ಒಂದೊಂದು ಟೈಮು ಒಂದು ವೀಡಿಯೋಗೆ ಬರೀ. ಅದನ್ನೆಲ್ಲದನ್ನು ಕೂಡ ನಾವು ಸ್ಟೋರ್ ಮಾಡ್ಕೊಂಡು ಕೂತ್ಕೊಂಡ್ರೆ 1 ತಿಂಗಳು 2 ತಿಂಗಳಿಗೇ ಫಿಲ್ ಆಗಿ ಹೋಗುತ್ತೆ. ಅದರಿಂದ ನಾವು ಫಿಲ್ಟ್ರ್ ಮಾಡಿ ಇಂಪಾರ್ಟೆಂಟ್ ಫುಟೇಜನ್ನು ಮಾತ್ರ ಇದರೊಳಗಡೆ ನಾವು ಸ್ಟೋರ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಇರುತ್ತೆ. ಸೊ ಇದರೊಳಗಡೆ ಕಾಪಿ ಮಾಡಿ ನೆಕ್ಸ್ಟು ನೋಡ್ತಾ ಇದ್ದೀರಿ ಈ ಸರ್ವರಲ್ಲೇ ಇರೋದು ಇದು ಫೈಲ್ಗಳು. ಸೊ ಡೈರೆಕ್ಟಾಗಿ ನಾವು ಈ ಪ್ರೀಮಿಯರ್ ಫೈಲ್ನ ಓಪನ್ ಮಾಡಿಕೊಂಡು ಈ ಪಿ ಸಿಲಾರು ಓಪನ್ ಮಾಡ್ಬೋದು, ಎಲ್ಲರೂ ಓಪನ್ ಮಾಡ್ಬೋದು, ಎಲ್ಲ ಬೇಕಾದ್ರೂ ನಾವು ಓಪನ್ ಮಾಡ್ಬೋದು. ಈ ಸರ್ವರಿಗೆ ಕನೆಕ್ಟ್ ಆಗಿದರೆ ಸಾಕು. ಇನ್ನು ಡೈರೆಕ್ಟಾಗಿ ನಮಗೆ ಇಲ್ಲಿ ಸಿಕ್ಕಿಬಿಡುತ್ತೆ ಫೈಲು, ಪ್ರೀಮಿಯರ್ ಫೈಲು. ನೋಡಿ ಇಲ್ಲಿ ಎಡಿಟಿಂಗ್ ಆಗಿರೋದು ತೋರಿಸುತ್ತೆ, ಈಗ ಲೋಡ್ ಆಗ್ತಾ ಇದೆ. ಸೊ ಈ ರೀತಿ ನೋಡಿ ಬಂತು ಇಲ್ಲಿ ಎಡಿಟ್ ಆಗಿರುವಂಥ ಫೈಲು. ಸೊ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಆಗಬೇಕು ಅಂತ ಅಂದರೆ ನಮಗೆ ಒಂದು ಒಳ್ಳೆಯ ಸ್ಪೀಡ್ ಬೇಕಾಗೇ ಇರುತ್ತೆ. ನೋಡಿ ಪ್ಲೇಬ್ಯಾಕ್ ಎಲ್ಲ ಹೆವಿ ಸ್ಮೂತಾಗಿ ಬರುತ್ತೆ. ಈಗ ಐ ಹೋಪ್ ನಿಮಗೆ ಇದರಿಂದ ಕೆಲವೊಂದು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಹೌದು, ನಿಮ್ಮಲ್ಲಿ ಕೆಲವು ಜನಕ್ಕೆ ಇದು ಹೊಸ್ದಂತ ಅನಿಸಿರ್ಬೋದು. ಏನು ಗುರು ಈ ಥರ ಎಲ್ಲ ಇರುತ್ತಾ, ಗೊತ್ತಿರಲಿಲ್ಲ ಅಂತ ತುಂಬ ಜನ ಅನ್ಕೋತಾ ಇರ್ತೀರ. ನೋಡಿ ಫ್ಯೂಚರ್ನಲ್ಲಿ ಒಂದಿನ ನೀವು ಈ ರೀತಿ ಒಂದು ಸ್ಟೋರೇಜ್ ಪರ್ಪಸ್ಸಿಗೆ ಒಂದು ನ್ಯಾಸ್ ಡಿವೈಸ್ನ, ನ್ಯಾಸ್ ಸರ್ವರ್ನ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಈ ಎಲ್ಲ ಡಿವೈಸ್ಗಳ ಅವಶ್ಯಕತೆ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.